ತುಮಕೂರಿನ ಶ್ರೀ ಗುರುಕುಲ ಶಾಲೆ ಹಾಗೆ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ದ್ರವ್ಯದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ವಿಶೇಷ ಅಭಿಯಾನವನ್ನು ಇದೀಗ ತುಮಕೂರು ನಗರದಲ್ಲಿ ನಡೆಸಲಾಯಿತು. ಈ ಮೂಲಕವಾಗಿ ಜನಸಾಮಾನ್ಯರಿಗೆ ಮಾದಕ ದ್ರವ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗಿರುವಂತಹದ್ದು. ಗಮನ ಸೆಳೆದಂತಹ ಮಾದಕ ದ್ರವ್ಯ ಜಾಗೃತಿ ಅಭಿಯಾನ ತುಮಕೂರು ನಗರದಲ್ಲಿ ನಡೆದಿರುವಂತಹ ಈ ಒಂದು ಜಾಗೃತಿ ಅಭಿಯಾನ ಶ್ರೀ ಗುರುಕುಲ ಶಾಲೆ ಹಾಗೆ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಅಭಿಯಾನವನ್ನು ನಡೆಸಲಾಗಿದೆ. ತುಮಕೂರು ನಗರದ ಪ್ರತಿಷ್ಠಿತ ಶ್ರೀ ಗುರುಕುಲ ಶಾಲೆಯಿಂದ ವತಿಯಿಂದಾಗಿ ನಡೆಸಿರ್ತಕ್ಕಂಥದ್ದು ಜಾಗೃತಿಯನ್ನು ಮೂಡಿಸಿರುವಂತಹದ್ದು. ಜಯನಗರ ಪೊಲೀಸ್ ಠಾಣೆಯಿಂದ ನಡೆದಂತಹ ಅಭಿಯಾನದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಜನಸಾಮಾನ್ಯರಿಗೆ ಒಂದಿಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಾದಕ ದ್ರವ್ಯದ ಕುರಿತು ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಆಗಿರುವಂತಹದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಜಾಗೃತಿ ಅಭಿಯಾನ ನಡೆಸೋದ್ರ ಮೂಲಕ ಈ ಒಂದು ಜನಸಾಮಾನ್ಯರು ಯಾವ ರೀತಿಯಾಗಿ ಒಂದು ಮಾದಕ ದ್ರವ್ಯದಿಂದ ದೂರ ಇರಬೇಕು, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ದೂರ ಇರಬೇಕು, ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು, ಇದರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಈ ಒಂದು ನಡೆಯ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇವತ್ತಿನ ದಿವಸ ಮಾಡ್ತಿರ್ತಕ್ಕಂತಹ ಈ ಒಂದು ಪ್ರೋಗ್ರಾಮ್ ಏನಿದೆ, ಡ್ರಗ್ ಅವೇರ್ನೆಸ್ಸು, ಖಂಡಿತ ಇದು ನಿಜಕ್ಕೂ ಒಳ್ಳೆಯದು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದನ್ನು ಖಂಡಿತವಾಗ್ಲೂ ಇಡೀ ದೇಶದಲ್ಲಿ ನಾಶ ಮಾಡಬೇಕಾಗಿದೆ. ಹಾಗಾಗಿ ಈ ಥರ ಪ್ರೋಗ್ರಾಮ್ಗಳು ಪೊಲೀಸ್ ಡಿಪಾರ್ಟ್ಮೆಂಟಿಂದ ವಿದ್ಯಾರ್ಥಿಗಳ ಜೊತೆನೇ ಮಾಡ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೊಂದು ಅವೇರ್ನೆಸ್ ಬರ್ತಾ ಇದೆ. ಸೊ ಹಾಗಾಗಿ ಇದು ತುಂಬ ಅನುಕೂಲ ಆಗುತ್ತೆ. ನಾನು ಇದು ನಮ್ಮ ಗುರುಕುಲ್ ಸಂಸ್ಥೆ ಪರವಾಗಿ, ಗುರುಕುಲ್ PU ಕಾಲೇಜ್ ಪರವಾಗಿ ಪೊಲೀಸ್ನವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆ ಅಂತಂದರೆ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಈ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಬರುತ್ತೆ. ಒಂದು ಎರಡನೇದು, ಇದರಿಂದ ಏನೇನು ಅನಾಹುತಗಳಾಗುತ್ತೆ ಅಂತಕ್ಕಂಥದ್ದು ಕೂಡ ಮಕ್ಕಳಿಗೆ ತಿಳಿತಾ ಹೋಗುತ್ತೆ. ಅದರಿಂದ ಇದು ಖಂಡಿತ ಒಳ್ಳೆಯದು. ಈ ದಿವಸ ನಾವು ಗುರುಕುಲ ವಿದ್ಯಾಸಂಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಮಾದಕ ದ್ರವ್ಯ ಜಾಗೃತಿ ಅಭಿಯಾನವನ್ನು ಆರಂಭಿಸಿದ್ದೀವಿ. ಈಗ ಮಕ್ಕಳನ್ನಾಗೆ, ಏಕೆಂದರೆ ಈಗ ಜಾಗೃತಿ ಮೂಡಿಸಲ್ಲಿ PUC ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರಲ್ಲಿ ಈ ಮಾದಕ ದ್ರವ್ಯದ ಬಗ್ಗೆ ಹೆಚ್ಚು ನಾವು ಅವರಿಗೆ ಜಾಗೃತಿ ಮೂಡಿಸಿದ್ರೆ ಅವರು ಮುಂದೆ ಯಾವುದಾದ್ರೂ ಮಾದಕ ವಸ್ತು ತಗೊಳ್ಳೋದ್ರಲ್ಲಿ ಒಂದು ಇದಾಗುತ್ತೆ ಅಂತೇಳ್ಬಿಟ್ಟು ನಾವು ಇವತ್ತು ನಮ್ಮ ಪೊಲೀಸ್ ಠಾಣೆ ಪರವಾಗಿ ಈ ದಿನ ಅಭಿಯಾನ ಆರಂಭಿಸಿರ್ತೇವೆ. ಅವ್ರಿಗೆ ಇವತ್ತು ನಮ್ಮ ದೇಶದಲ್ಲಿ ಇದೊಂದು ಪಿಡುಗಾಗಿದೆ, ಇದನ್ನು ತೊಲಗಿಸಬೇಕಿರೋದ್ರಿಂದ ಈ ಅಭಿಯಾನನ ಶುರು ಮಾಡಿರ್ತೀವಿ. ನಮ್ಮ ಜಯನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇತ್ತೀಚೆಗೆ ಒಂದು ವಾರದಿಂದ ಶ್ರೀ ಇಂದಿರಾ ಕಾಲೇಜು ಮತ್ತು ಈಗ ಗುರುಕುಲದಿಂದ ಜಾಥಾ ಹುಡುಗರಿಂದ ಸಾರ್ವಜನಿಕರಿಗೆ ಮಾದಕ ಅಭಿಯಾನದ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡೋದಕ್ಕೋಸ್ಕರ ಜಾಥಾವನ್ನು ತಿಳ್ಕೊಂಡು ಅದನ್ನು ಫ್ಲೆಕ್ಸ್ ಮುಖಾಂತರ ನಾವು ಶೆಟ್ಟಿಹಳ್ಳಿ ಮೇನ್ ರೋಡಲ್ಲಿ ಅಪ್ ಟು ರಾಘವೇಂದ್ರ ಬಡಾವಣೆವರೆಗೂ ಜಾಥಾ ಹೊರಡಿ ಅಲ್ಲಿ ಮುಕ್ತಾಯ ಮಾಡಿ, ಪಾರ್ಕ್ ಹತ್ರ ಮುಕ್ತಾಯ ಮಾಡಿ ಜನಗಳಿಗೆ ಒಂದು ಸ್ವಲ್ಪ ತಿಳುವಳಿಕೆ ನೀಡೋದಕ್ಕೋಸ್ಕರ ಈ ರೀತಿ ಜಾಥಾವನ್ನು ಮಾಡ್ತಾ ಇದ್ದೀವಿ. ಇವಾಗ ಯೂತ್ನವ್ರಿಗೂ ಇತ್ತೀಚೆಗೆ ಅವರು ಕೂಡ ಈ ಮಾದಕ ದ್ರವ್ಯಗಳಿಗೆ ಚಟಕ್ಕೆ ಒಳಗಾಗಿ ಮನೆಯಲ್ಲಿ ತಂದೆ ತಾಯಿಗಳು ಇಡೀ ಸಂಸಾರವನ್ನೇ ಹಾಳಾಗೋಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಯೂತ್ನವರು ಎಷ್ಟು ಜನ ಇದ್ದಾರೆ ತುಮಕೂರಿನಲ್ಲಿ, ಅವರೆಲ್ಲ ಎಚ್ಚೆತ್ತುಕೊಂಡ್ರೆ ಜೀವನದಲ್ಲಿ ತುಂಬ ಒಳ್ಳೆಯದಾಗ್ತದೆ. ಇಲ್ಲ ಅಂದರೆ ಸಂಸಾರ ಪೂರ್ತಿ ಸರ್ವನಾಶ ಆಗ್ತದೆ.